ಅರ್ಹ ಮತದಾರರ ಹೆಸರುಗಳನ್ನು ಒಳಗೊಂಡ ಮತದಾರರ ಪಟ್ಟಿ ಪ್ರಜಾಪ್ರಭುತ್ವದ ಮೂಲಾಧಾರವಾಗಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ. आयोजित हो रहा है। पिछला सम्मेलन साल 1999 में हुआ और एसईसी के कामकाज में तालमेल को बढ़ावा देना है। ದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಭಾರತ ಚುನಾವಣಾ ಆಯೋಗ ಹಾಗೂ ರಾಜ್ಯ ಚುನಾವಣಾ ಆಯುಕ್ತರ ರಾಷ್ಟ್ರೀಯ ದುಂಡು ಮೇಜಿನ ಸಮ್ಮೇಳನ ಉದ್ದೇಶಿಸಿ ಅವರು ಎಲ್ಲ ಅರ್ಹ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವುದನ್ನು ಹಾಗೂ ಪ್ರತಿಯೊಬ್ಬ ಅನರ್ಹ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವುದನ್ನು ಖಾತರಿಪಡಿಸಿಕೊಳ್ಳಲು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ದೇಶದಲ್ಲಿ ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಹಾರದಲ್ಲಿ ಎಸ್ಐಆರ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಪ್ರಸ್ತುತ 12 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಯುತ್ತಿದೆ. ಅವುಗಳಲ್ಲಿ 11 ರಾಜ್ಯಗಳು ತಮ್ಮ ಮತದಾರರ ಪಟ್ಟಿ ಪ್ರಕಟಿಸಿವೆ. ಕೇಂದ್ರ ಮುಖ್ಯ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗಗಳ ನಡುವೆ ಸಮನ್ವಯ ಸಾಧಿಸುವ ಸಮಯ ಇದಾಗಿದೆ ಎಂದರು. Inside the rolls, while at the same time ineligible electors should be excluded. This process was started in Bihar, completed flawlessly with 0 appeals, currently undergoing in 12 states, out of which 11 states electoral rolls have been published. ಚುನಾವಣಾ ಆಯುಕ್ತ ಡಾಕ್ಟರ್ ಸುಖಬೀರ್ ಸಿಂಗ್ ಸಂಧು ಸಮ್ಮೇಳನ ಆಯೋಜಿಸುವ ಹಿಂದಿನ ಉದ್ದೇಶ ಭಾರತ ಚುನಾವಣಾ ಆಯೋಗ ಹಾಗೂ ರಾಜ್ಯ ಚುನಾವಣಾ ಆಯುಕ್ತರ ನಡುವಣ ಸಹಕಾರವನ್ನು ಹೆಚ್ಚಿಸುವುದು, ಚುನಾವಣಾ ಪ್ರಕ್ರಿಯೆಯ ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದಾಗಿದೆ ಎಂದು ತಿಳಿಸಿದರು. There are unique pockets which give us unique experiences. I am sure during course of the day when we learn from you how you tackle those challenges, it will be good for ECI and for all other states to learn that instead of reinventing the wheel, we can definitely moderate those experiences to make them better applicable to other states.